ಅವರನ್ನು ತುಳಿದು ನೀನು ಮುಂದೆ ಹೋಗಬೇಕು. ಗೌತಮಿ ಜಾಧವ್ಗೆ ಗಂಡನ ಸಲಹೆಯನ್ನು. ಇದೀಗ ಗಂಡನಿಂದ ಬಂದ ಆದೇಶಕ್ಕೆ ಇದೀಗ ಗೌತಮಿ ಜಾಧವ್ ಒಪ್ಪಿಗೆಯನ್ನು ಕೊಟ್ಟರ. ಬನ್ನಿ ಯಾವುದೋ ವಿಚಾರ ನೋಡ್ಕೊಂಬರೋಣ. ಈ ಒಂದು ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಶೋನಲ್ಲಿ ಈ ವಾರ ಫ್ಯಾಮಿಲಿ ಸಂಚಿಕೆಗಳು ಪ್ರಸಾರ ಆಗ್ತಿವೆ. ಪ್ರಸಾರಗಳ ಕುಟುಂಬಗಳು ಕೂಡ ಸ್ಪರ್ಧಿಗಳ ಕುಟುಂಬದವರು ದೊಡ್ಡ ಮನೆಯ ಒಳಗೆ ಬಂದಿದ್ದಾರೆ. ಹೊರಗಿನಿಂದ ಬಿಗ್ ಬಾಸ್ ಶೋ ನೋಡಿಕೊಂಡು ಬಂದಿರೋ ಫ್ಯಾಮಿಲಿಯವರು ಒಳಗಿರುವ ಸ್ಪರ್ಧಿಗಳಿಗೆ ಬೇರೆ ಬೇರೆ ರೀತಿಯ ಸಲಹೆಯನ್ನು ನೀಡುತ್ತಿದ್ದಾರೆ. ಗೌತಮಿ ಜಾಧವ್ ಅವರಿಗೆ ಇಂತಹ ಒಂದು ಸಲಹೆ ಕೂಡ ನೀಡಿದ್ದಾರೆ. ಗೌತಮಿ ಕಿರುತೆರ ನಟೆ ಕೂಡ ಹೌದು. ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚು ಕ್ಲೋಸ್ ಆಗಿದ್ದು ಉಗ್ರ ಮಂಜು ಜೊತೆ. ಕೆಲವು ಸಂದರ್ಭಗಳು ಅವರ ಸ್ನೇಹದಿಂದ ಆಟಕ್ಕೆ ತೊಂದರೆ ಆಗಿದ್ದು ಉಂಟು. ಉಗ್ರ ಮಂಜು ಅವರಿಂದ ಗೌತಮಿ ದೂರ ಇರಬೇಕು ಎಂದುಕೊಂಡರೂ ಕೂಡ ಅದು ಸಾಧ್ಯವಾಗಿಲ್ಲ. ಈ ವಾರ ಗೌತಮಿ ಅವರ ಪತಿ ಅಭಿಷೇಕ್ ಕಾಸರಗೋಡು ಅವರು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ಗೌತಮಿಗೆ ಅವರು ಕೆಲವು ಸೂಕ್ಷ್ಮಗಳನ್ನು ಅರ್ಥ ಮಾಡಿಸಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಅದು ಗೌತಮಿ ಅವರಿಗೆ ಪೂರ್ತಿಯಾಗಿ ಅರ್ಥ ಆದಂತೆ ಕಾಣಿಸ್ತಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಒಬ್ಬರಿಗೊಬ್ಬರು ಆಪ್ತವಾಗಿ ಇರುವುದು ತಪ್ಪಲ್ಲ, ಆದರೆ ಅದು ಅತಿಯಾದರೆ ಆಟಕ್ಕೆ ಹೊಡೆತ ಬೀಳುತ್ತದೆ. ಗೌತಮಿ ಜಾಧವ್ ಅವರು ಉಗ್ರ ಮಂಜು ಜೊತೆ ಹೆಚ್ಚು ಕಾಲ ಕಳೆದಿದ್ದಾರೆ, ಆದರೆ ಬೇರೆ ಸ್ಪರ್ಧಿಗಳ ಜೊತೆ ಅವರು ಅಷ್ಟಾಗಿ ಬರುತ್ತಿಲ್ಲ. ಈ ಸ್ನೇಹವನ್ನ ಮಂಜು ಅವರು ಬಳಕೆ ಮಾಡಿಕೊಂಡು ಮುಂದೆ ಸಾಗುತ್ತಿರಬೇಕು ಎಂಬ ಅಭಿಪ್ರಾಯ ಇದೆ. ಸಮಯ ಬಂದಾಗ ನೀವು ಅವರನ್ನ ತುಳಿದುಕೊಂಡು ಮುಂದಕ್ಕೆ ಹೋಗಬೇಕು ಎಂದು ಅಭಿಷೇಕ್ ಅವರು ಗೌತಮ್ಗೆ ಹೇಳಿದ್ದಾರೆ. ತುಳಿದುಕೊಂಡು ಹೋಗಲ್ಲ, ದಾಟಿಕೊಂಡು ಮುಂದೆ ಹೋಗ್ತೇನೆ ಎಂದು ಗೌತಮಿ ಭರವಸೆ ನೀಡಿದ್ದಾರೆ. ಏನೋ ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಶೋ ಪೂರ್ಣಗೊಳ್ಳಲಿದೆ. ಫಿನಾಲೆಯಲ್ಲಿ ಯಾರು ಉಳಿದುಕೊಳ್ತಾರೆ, ಅದಕ್ಕೆ ಮೊದಲು ಯಾರು ಔಟ್ ಆಗ್ತಾರೆ ಎಂಬುದನ್ನು ಕಾದು ನೋಡಬೇಕು. 95 ದಿನಗಳನ್ನು ಪೂರೈಸಿರುವ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಈ ವಾರ ತುಂಬಾ ಸ್ಪೆಷಲ್ ಆಗಿತ್ತು. ಗೌತಮಿ ಜಾಧವ್, ಮೋಕ್ಷಿತಾ ಪೈ, ಉಗ್ರ ಮಂಜು, ರಜತ್, ಭವ್ಯಗೌಡ, ಧನರಾಜ್, ತ್ರಿವಿಕ್ರಮ್, ಹನುಮಂತ, ಚೈತ್ರ ಕುಂದಾಪುರ ಅವರ ಫ್ಯಾಮಿಲಿಯವರು ಬಿಗ್ ಬಾಸ್ ಮನೆಯೊಳಗೆ ಬಂದು ಧೈರ್ಯ ತುಂಬಿದ್ದಾರೆ. ಕುಟುಂಬದವರನ್ನ ನೋಡಿ ಎಲ್ಲರಿಗೂ ಹೊಸ ಎನರ್ಜಿ ಬಂದಿದೆ ಅಂತಾನೆ ಹೇಳ್ಬೋದು. ಆದರೆ ಇವಾಗ ಉಗ್ರ ಮಂಜು ಅವರ ಜೊತೆ ಒಡನಾಟವನ್ನು ಕಡಿಮೆ ಮಾಡುವಂತ ಗೌತಮಿ ಜಾಧವ್ ಅವರ ಪತಿ ಹೇಳಿರುವ ಮಾತನ್ನು ಕೇಳ್ತಾರ ಅನ್ನೋದನ್ನು ನೋಡಬೇಕಾಗಿದೆ ವೀಕ್ಷಕರೇ. ಅಲ್ಲಿವರೆಗೂ ನೋಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ.